ಬೆಂಗಳೂರು ಅಂದ್ರೇ ಟ್ರಾಫಿಕ್ ಅಂದ್ರೇ ಬೆಂಗಳೂರು. ಬಟ್ ನಾನಿವತ್ತು ಟ್ರಾಫಿಕ್ ಜಾಮ್ ಆಗಿರೋ ಪ್ಲೇಸಿಗೆ ಬಂದಿದ್ದೀನಿ. ಬಟ್ ಬೆಂಗಳೂರಲ್ಲಿರೋ ವೆಹಿಕಲ್ಸ್ ಟ್ರಾಫಿಕ್ ಜಾಮಿಂದ ಅಲ್ಲ. ಈ ಸಲ ಥೀಮ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಗಂಗಾ ಡೈನೆಸ್ಟಿ ಇದು ತುಂಬಾ ಚೆನ್ನಾಗಿದೆ, ಕಲರ್ಫುಲ್ ಆಗಿದೆ. ನಾವು ಬಂದ್ರೆ ಇನ್ನೂ ಕಲರ್ಫುಲ್ ಆಗುತ್ತೆ. ಹಾಯ್ ಹಾಯ್, ವೆಲ್ಕಮ್ ಟು ಫ್ಲವರ್ ಶೋ. ಈ ಸತಿ ಥೀಮ್ ಗಂಗಾ ಸಾಮ್ರಾಜ್ಯದ ವೈಭವ. ಎಂಟ್ರಿ ಟಿಕೆಟ್ ಬಂದು ವೀಕ್ ಡೇಸ್ ಅಲ್ಲಿ ಅಡಲ್ಟ್ಸ್ಗೆ 80 ರೂಪಾಯಿ ಇರುತ್ತೆ, ವೀಕೆಂಡ್ ಅಲ್ಲಿ ಮತ್ತೆ ಹಾಲಿಡೇಸ್ 100 ರೂಪೀಸ್ ಇರುತ್ತೆ. ಲಾಲ್ ಬಾಗ್ ಅಂದ್ರೆ ಅದು ಕನ್ನಡ ಪದ ಅಂತ ಅನ್ಸಿದ್ಯಾ ನಿಮ್ಗೆ? ಆಕ್ಚುಲಿ ಅದು ಪರ್ಷಿಯನ್ ಭಾಷೆ ಪದ. ಲಾಲ್ ಅಂತಂದ್ರೆ ಕೆಂಪು, ಬಾಗ್ ಅಂದ್ರೆ ತೋಟ ಅಂತ, ಕೆಂಪು ತೋಟ ಅಂತ ಅರ್ಥ. ಇಷ್ಟಕ್ಕೆ ಖುಷಿ ಆದ್ರೆ ಹೆಂಗೆ, ನಾನು ಇನ್ನು ಬೇಜಾರಿದೆ ನೋಡೋದು. ವೆಲ್ಕಮ್ ಟು ಗ್ಲಾಸ್ ಹೌಸ್. ಬೆಂಗಳೂರು ಅಂದ್ರೇ ಟ್ರಾಫಿಕ್ ಅಂದ್ರೇ ಬೆಂಗಳೂರು. ನಾನಿವತ್ತು ಟ್ರಾಫಿಕ್ ಜಾಮ್ ಆಗಿರೋ ಪ್ಲೇಸಿಗೆ ಬಂದಿದ್ದೀನಿ. ಬಟ್ ಬೆಂಗಳೂರಲ್ಲಿರೋ ವೆಹಿಕಲ್ಸ್ ಟ್ರಾಫಿಕ್ ಜಾಮಿಂದ ಅಲ್ಲ, ಫ್ಲವರ್ ಟ್ರಾಫಿಕ್ ಜಾಮ್ ಆಗಿದೆ ಇಲ್ಲಿ. ಅಷ್ಟಿದೆ. ಎಂತೆಂಥ ವೆರೈಟಿ ಹೂಗಳಿದಾವಪ್ಪ, ಗೆಸ್ಸೇ ಮಾಡೋಕ್ಕಾಗಲ್ಲ. ಅಷ್ಟು ಫ್ಲವರ್ಸ್ನ ಯೂಸ್ ಮಾಡಿ ಇದನ್ನು ಕ್ರಿಯೇಟ್ ಮಾಡಿದ್ದಾರೆ. ಇವತ್ತು ಕಣ್ಣಿಗೆ ಹೂವಿನ ಹಬ್ಬ. ಹೆಂಗಿದೆ ಗುರು ಫ್ಲವರ್ ಅಂತೂ, ನೋಡ್ತಾನೆ ಇರೋಣ ಅನಿಸ್ತಿದೆ. ಮನೆಗೆ ಹೋಗೋದೇ ಬೇಡ, ಇವತ್ತು ನಾನು ಇಲ್ಲೇ ಇದ್ಬಿಡೋಣ ಅನ್ನೋ ಫೀಲ್ ಬರ್ತಿದ್ದೆ, ಅಷ್ಟು ಚೆನ್ನಾಗಿದೆ. ವಾವ್, ಇಲ್ಲಿ ಜೋಡಿಸಿರೋ ಒಂದೊಂದು ಫ್ಲವರ್ಸು ನಮಗೆ ಇವತ್ತು ಸ್ಮೆಲ್ ಮಾತ್ರ ಕೊಡ್ತಾ ಇಲ್ಲ, 1000 ವರ್ಷದ ಹಿಂದಿನ ಹಿಸ್ಟ್ರಿ ತಿಳ್ಕೊಳ್ಳಿ ಅಂತ ಒಂದೊಂದು ಹೇಳ್ತಾ ಇದ್ದ ಥರ ಇದೆ ನನಗಿವತ್ತು. ಗಂಗಾ ಸಾಮ್ರಾಜ್ಯದ ಪ್ರಮುಖ ರಾಜರುಗಳು ಸ್ಟ್ಯಾಚ್ಯೂ ಎಲ್ಲ ಇಟ್ಟಿದ್ದಾರೆ ಇಲ್ಲಿ. ಗಂಗಾ ವಂಶದ ಸ್ಥಾಪಕರು ಇವರು. ಗಂಗರ ಸಾಮ್ರಾಜ್ಯನ ಹೂವಲ್ಲಿ ರೀಕ್ರಿಯೇಷನ್ ಮಾಡಿದ್ದಾರೆ. ಅದು ಎಷ್ಟು ಲಕ್ಷ ಹೂವು ಅಂತ ನೀವು ಗೆಸ್ಸು ಕೂಡ ಮಾಡೋಕ್ಕಾಗಲ್ಲ. 35 ಲಕ್ಷ ಹೂವಿಂದ ರೀಕ್ರಿಯೇಷನ್ ಮಾಡಿದ್ದಾರೆ. ಮಟೇಶ್ವರ ವಿಗ್ರಹ ಒಂದು ದೊಡ್ಡ ಬಂಡೆನ ಕೆತ್ಬಿಟ್ಟು ಆ ಥರ ಮಾಡಿರೋದು. ಪರಿಶ್ರಮ ಎಷ್ಟಿತ್ತು ಅಂತ ತೋರ್ಸಕ್ಕೆ ಮಾಡಿದ್ದಾರೆ. ಮತ್ತೆ ಈ ಥೀಮು ನೆಕ್ಸ್ಟ್ ಬರ್ತೀನಿ ಅಂದರೆ ಇರಲ್ಲ. ಈ ಬೆಂಗಳೂರಲ್ಲಿ ಇದ್ದು 4-5 ವರ್ಷ ಆಯಿತು, ಒಂದ್ಸತಿನೂ ಫ್ಲವರ್ ಶೋಗೆ ಬಂದಿಲ್ಲ. ಎಷ್ಟು ಮಿಸ್ ಮಾಡ್ಕೊಂಡ್ಬಿಟ್ಟೆ ಅಂತ. ಇನ್ಮೇಲಿಂದ ಆ ಥರ ಮಾಡೋ ಚಾನ್ಸೇ ಇಲ್ಲ. ಫಸ್ಟ್ ಡೇನೇ ಬಂದಿರ್ತೀನಿ ಫ್ಲವರ್ ಶೋಸ್ನ, ಇನ್ನೂ ಯಾವತ್ತೂ ಮಿಸ್ ಮಾಡೋಂಗೇ ಇಲ್ಲ. ಇಂದ್ರಾನಗರ್
ಇದೆಯಾ? ವರ್ಷನೂ ಬರ್ತೀರಾ ನೀವು? ಹೌದು, ಅವಾಗ ಬರ್ತಾ ಇರ್ತೀವಿ ವಾಕಿಂಗ್ ಎಲ್ಲ. 10 ಪೀಪಲ್ ಬರ್ತಾ ಇರ್ತೀವಿ. ಇವತ್ತು ಇಬ್ರೆ. ಹೌದಾ? ಬಂದು ನೋಡಿ. ಮಿಸ್ ಮಾಡಬೇಡಿ, ಇಷ್ಟು ಕಷ್ಟಪಟ್ಟು ಇಷ್ಟು ಚೆನ್ನಾಗಿ ಮಾಡಿದ್ದಾರೆ. ದೇವ್ರ ಕಣ್ಣು ಚೆನ್ನಾಗಿ ಕೊಟ್ಟಿದ್ದಾನೆ, ಕೈ ಕಾಲು ಕೊಟ್ಟಿದ್ದಾನೆ. ಆನಂದ ಪಡ್ರಿ. ಲೈಫ್ ಸಿಗೋದು ಲೈಫ್ ಅಷ್ಟು ಖುಷಿ ಇರುತ್ತೆ. ಸಿಗೋದನ್ನ ಬಂದಾಗಲೇ ಗೊತ್ತಾಗುತ್ತೆ. ಮನೇಲಿ ಕುತ್ಕೊಂಡ್ರೆ ಗೊತ್ತಾಗಲ್ಲ. ಯು ಶುಡ್ ಕಮ್ ಔಟ್ ಅಂಡ್ ಸೀ ಲಾಲ್ಬಾಗ್. ಈ ಸಲ ನಮ್ಮ ಗಂಗಾ ಸಾಮ್ರಾಜ್ಯದ ಎಲ್ಲ ವಿವರಗಳನ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದು ಕರ್ನಾಟಕ ಗೌರ್ಮೆಂಟ್ಗೆ ಥ್ಯಾಂಕ್ಸ್ ಹೇಳಕ್ ಬಯಸ್ತೀನಿ. ಗಂಗಾ ಸಾಮ್ರಾಜ್ಯದ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಅನ್ಸುತ್ತೆ. ಅದು ಪ್ರತಿಯೊಂದೂ ವಿತ್ ಫೋಟೋಸು ವಿತ್ ರೈಟಿಂಗ್ಸು ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆದಷ್ಟು ಎಲ್ಲರೂ ಬಂದು ಇದನ್ನ ನೋಡಬೇಕು. ಪ್ಲಸ್ ಗಂಗಾ ಸಾಮ್ರಾಜ್ಯ ತುಂಬ ಚೆನ್ನಾಗಿದೆ. ನೋಡಿ, ಚಾಮುಂಡರಾಯ ಇದು ಶ್ರವಣ ಬೆಳಗೊಳದು ತುಂಬ ಚೆನ್ನಾಗಿದೆ. ತುಂಬ ಫೇಮಸ್ ಚಾಮುಂಡರಾಯ. ಶ್ರವಣ ಬೆಳಗೊಳದೆಲ್ಲ ತುಂಬ ಚೆನ್ನಾಗಿ ಬಂದಿದೆ. ಆದಷ್ಟು ಎಲ್ಲರೂ ಬಂದು ಭಾಗವಹಿಸಿ ನೋಡಿ ಆನಂದಿಸಿ. ಫ್ಲವರ್ ಶೋ ತುಂಬಾ ಚೆನ್ನಾಗಿದೆ. ನಾವು JP ನಗರದಿಂದ, ನಾನು ಇಂದಿರಾ ಅಂತ, ಇವರು ಛಾಯಾ ಅಂತ, ಮಾಲತಹಳ್ಳಿಯಿಂದ ಬಂದಿದ್ದಾರೆ. ವರ್ಷ ಬರ್ಬೇಕು ಅಂತ ಆಸೆ, ಟೈಮ್ ಇರಲ್ಲ. ಈ ಸಲ ಅಂತೂ ಬೆಳಗ್ಗೆನೆ ಬಂದ್ಬಿಟ್ವಿ. ತುಂಬಾ ಖುಷಿ, ರಶ್ ಇಲ್ಲ ಇವತ್ತು. ಮತ್ತೆ ಅವ್ರದ್ದು ಮಂದಿರ, ಗುಡಿ, ಈ ಸಲ ಥೀಮ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಗಂಗಾ ಡೈನೆಸ್ಟಿ ಇದು ತುಂಬಾ ಚೆನ್ನಾಗಿದೆ, ಕಲರ್ಫುಲ್ ಆಗಿದೆ. ನಾವು ಬಂದ್ರೆ ಇನ್ನೂ ಕಲರ್ಫುಲ್ ಆಗುತ್ತೆ. ನಾವು ಚಿಕ್ಕವರಿಗಿದ್ದಾಗ ನೋಡ್ತಿದ್ವಲ್ಲ ಡೇಲಿಯಾ, ಫಾಕ್ಸ್ಕೋಂಬ್ ಅಂತ. ಈಗ ಗಾರ್ಡನ್, ರೆಗ್ಯುಲರ್ ಗಾರ್ಡನ್ ಅಲ್ಲಿ ನೋಡೋದೇ ಇಲ್ಲ. ಹೌದೌದು. ಆ ತರ ಎಲ್ಲ ನಮ್ಗೆ ನಾವು ಅವಾಗ ಪ್ರೈಮರಿ ಸ್ಕೂಲ್ ಅಲ್ಲಿ ಬರ್ತಾ ಇದ್ದಿದ್ ನೆನಪಾಗ್ತಾ ಇದೆ. ಹೌದು, ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ದುಬೈಯಲ್ಲಿ ಮಿರಕಲ್ ಗಾರ್ಡನ್ ಅದು ಇದು ಅಂತ ಹೋಗಿ ನೋಡ್ತೀವಿ. ಆಮೇಲೆ ಇದೆ ಬೇರೆ ದೇಶಕ್ಕೆ ಎಷ್ಟು ಹಣ ಕೊಡ್ತೀವಿ ಅಷ್ಟು ದುಡ್ಡು ನಮ್ದ್ರಲ್ಲೇ ನಾವು ನೋಡ್ಕೋಬೇಕು. ಫಸ್ಟ್ ಎಲ್ಲಾ ಕಡೆ ಸೂಚನಾ ಫಲಕಗಳು ನೋಡಿದೆಯಲ್ಲ, ಹೌದು, ಡೀಟೇಲ್ ಇನ್ಫಾರ್ಮೇಶನ್ ಇದೆ. ಯಾವ್ದು ಯಾರು ಬಾಯ್ಬಿಟ್ಟು ಕೇಳತ್ರನೇ ಇಲ್ಲ. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಎಲ್ಲರೂ ಬರಬೇಕು, ಎಲ್ಲರೂ ಬಂದು ನೋಡ್ಬೇಕು. ಬೆಂಗಳೂರು ಜನರೇ, ಕರ್ನಾಟಕ ಜನರೇ, 14 ತಾರೀಕು ತನಕ ಮುಗಿಯುತ್ತೆ. ಹೂವ ಬಾಡೋಗೋದ್ರಲ್ಲಿ ನೀವು ಬಾಡೋಗ್ಬೇಡಿ. ಬೇಗ ಬಂದು ನೋಡಿ. ರೆಗ್ಯುಲರ್ ಲಾಲ್ಬಾಗಿಗೆ ಬರ್ತೀವಿ. ಒಂದೊಂದ್ಸರಿ ಒಂದೊಂದು ಕಾನ್ಸೆಪ್ಟ್, ಪ್ರತಿ ಕಾನ್ಸೆಪ್ಟ್ ಬಹಳ ಇನ್ಫಾರ್ಮೇಟಿವ್ ಆಗಿರುತ್ತೆ. ಆಕ್ಚುಲಿ ಎಲ್ಲ ಇದ್ರದ್ದು ಈ ಸಲ ಗಂಗಾ ವಂಶದ ಬಗ್ಗೆ ಮಾಡಿದ್ದಾರೆ. ಸೊ ಇನ್ಫಾರ್ಮೇಶನ್ ಎಲ್ಲ ಒಂಥರ ನಮ್ಮ ಒಂದು ಸಂಸ್ಕೃತಿ ಬಗ್ಗೆ ತಿಳ್ಕೊಳಕ್ ಒಂದು ಅವಕಾಶ. ನಾವು ಸುಮ್ಮನೆ ಪಾರ್ಟ್ ಆಫ್ ವಾಕಿಂಗ್ ಬಂದ್ವಿ ಅಷ್ಟೇ. ಖಂಡಿತ ನೋಡ್ಬೇಕಲ್ಲ, ನಮ್ಮ ದೇಶದ, ನಮ್ಮ ರಾಜ್ಯದ, ನಮ್ಮ ನೆಲದ ಸಂಸ್ಕೃತಿ ತಿಳ್ಕೋಬೇಕು. ಯುವ ಪೀಳಿಗೆ ತಿಳ್ಕೋಬೇಕು ಏನಿದೆ ಪರಿಸ್ಥಿತಿ, ಯಾವ ಥರ ಇದೆ, ಅದ್ರದ್ದು ಅವರು ಆಡಳಿತ ಪ್ಲಸ್ ಎಲ್ಲದ್ರ ಬಗ್ಗೆನೂ ವಿಚಾರ ಇದೆ, ಎಲ್ಲ ತಿಳ್ಕೋಬೇಕು. ಅವರು ಜೆನ್ಸಿಗಳಿಗೆ ಎಲ್ಲ ಒಂದು ವಿಚಾರ ತಿಳಿಸ್ಬೇಕು ಅಂತಂದ್ರೆ ನಮ್ದು ಪರಂಪರೆ ತಿಳ್ಕೊಂಡ್ರೆ ಮುಂದೆ ಅವರು ಯಾವ ಥರ ಇರಬೇಕು, ಯಾವ ಥರ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು, ಯಾವ್ದಕ್ಕೆ ಯಾವ ಥರ ರೆಸ್ಪಾಂಡ್ ಆಗ್ಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆ ಒಂದು ಮಾಹಿತಿ ಇರುತ್ತೆ. ಇಲ್ಲಾಂದ್ರೆ ಸುಮ್ಮನೆ ಒಂಥರ ಬೇರೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸು, ಬರೇ ಇದ್ರ ಇನ್ಫ್ಲೂಯೆನ್ಸ್ ಮೇಲೆ ಅವ್ರು ಮಿಸ್ಲೀಡ್ ಆಗೋ ಚಾನ್ಸಸ್ ಇದೆ. ಪರ್ಟಿಕ್ಯುಲರ್ಲಿ ಒಂದು ಏನು ನಾವೇನೇನು ಜೆನ್ಜಿ ಅಂತೀಗೆಲ್ಲ ಬಹಳ ಪ್ರಚಲಿತಲ್ಲಿದಾರಲ್ಲ ಜೆನ್ಜಿಗಳು, ಅವರಿಗೆ ಮೇನ್ ಇಂಥವೆಲ್ಲ ನೋಡಿದ್ರೆ ಇಂಡಿಯನ್ ರೂಟ್ಸ್, ಕರ್ನಾಟಕ ರೂಟ್ಸ್ ತಿಳ್ಕೊಂಡ್ರೆ ಅವ್ರ ಫ್ಯೂಚರ್ ಬಗ್ಗೆ ಅವ್ರಿಗೆ ಒಂದು ಇದಿರುತ್ತೆ. ತುಂಬಾ ದೊಡ್ಡ ಕನಸಿತ್ತು ಲಾಲ್ಬಾಗ್ ಫ್ಲವರ್ ಶೋ ನೋಡ್ಬೇಕು ಅಂತ ಹೇಳಿ. ಅದು ಇವತ್ತು ನನಗೆ ನೆರವೇರ್ತಾ ಇದೆ. ವರ್ತ್ ಸೀಯಿಂಗ್ ಇದು ಮೈಂಡ್ ರಿಲ್ಯಾಕ್ಸ್ ಆಗ್ತಾ ಇದೆ. ಒಂಥರ ಸ್ವರ್ಗದಲ್ಲಿ ಇದೀನೇನೋ ಅಂತ. ಇದು ನಾನು ಲಿಟ್ರಲಿ ಇದು ನಾನು ಎಕ್ಸಾಗರೇಟ್ ಮಾಡಿ ಹೇಳ್ತಾ ಇಲ್ಲ, ಸ್ವರ್ಗದಲ್ಲಿ ಇದೀನೇನೋ ಅಂತ ಫೀಲ್ ಆಗ್ತಾ ಇದೆ. ನಮ್ಮ ಮನೆಯಲ್ಲಿ ನಾನು ಸ್ವಲ್ಪ ಪಾಟ್ ಎಲ್ಲ ಹಾಕಿದ್ದೀನಿ. ಇದು ನನ್ನ ಪ್ಯಾಷನ್. 1 or 2 ಟೈಪ್ಸ್ ನನ್ನ ಹತ್ರ ಇದೆ ಕೆಲವುದೆಲ್ಲ. ಬಟ್ ಇಲ್ಲಿ ನೋಡಿದಾಗ ಈ ಒಂದೊಂದು ಸ್ಪೀಸೀಸ್ ಅಲ್ಲಿ ಇಷ್ಟೊಂದು ತರ ಇದೆಯಾ ಅಂತ ಫೀಲ್ ಆಗುತ್ತೆ. ಹಿಂದೆ ಕಾಣಿಸ್ತಾ ಇರೋದು ಬೇಗ ಟೆಂಪಲ್ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ನನ್ನ ಮುಂದೆ ಇರೋದು ಗೊಮ್ಮಟೇಶ್ವರ ಮೂರ್ತಿ ಇದೆ. ಪ್ರತಿಯೊಂದ್ರಲ್ಲೂ ಐತಿಹಾಸಿಕದೆಲ್ಲ ನಾವು ಆ ಜಾಗದಲ್ಲಿ ಹೋಗಿ ನೋಡ್ಲಿಕ್ಕೆ ಆಗೋದಿಲ್ಲ. ಬಟ್ ಇಲ್ಲಿ ಎಲ್ಲವೂ ಒಂದೇ ಕಡೆ ಸಿಗ್ತಾ ಇದೆ. ಅದ್ರದ್ದು ಹಿಸ್ಟಾರಿಕಲ್ ನೇಮ್ ಅಷ್ಟೇ ಅಲ್ಲ, ಅದ್ರ ಹಿಸ್ಟ್ರಿನೂ ಹಾಕಿದ್ದಾರೆ, ಮೆನ್ಷನ್ ಮಾಡಿದ್ದಾರೆ. ಇದು ಖಂಡಿತ ಇದು ಒಂದು ದಿನದ ನೋಡೋ ಅಂತದಲ್ಲ. ಇದು ಒಂದು 2-3 ಡೇಸ್ ಆದ್ರೂ ಬೇಕು. ಇದು ಕರೆಕ್ಟ್ ಆಗಿ ನಾವು ನೋಡಿ ಅರ್ಥ ಮಾಡ್ಕೊಂಡು ಎಂಜಾಯ್ ಮಾಡ್ಬೇಕು ಅಂತ ಹೇಳಿ ಅವಳ ಹೆಸರು. ನನ್ನ ಕ್ಯಾಮ್ರಾ ಬೇಕಾ ನಿಮ್ಗೆ? ಅವಳು ತುಂಬಾ ಎಂಜಾಯ್ ಮಾಡ್ತಾಳೆ. ಹೂವ ಅಂತಾಳೆ ಮುದ್ದು ಮಾತಿಂದ. ಅರ್ಥ ಸಿಂಗ್ ಬನ್ನಿ, ಎಲ್ಲ ಬನ್ನಿ, ನೋಡಿ ಎಂಜಾಯ್ ಮಾಡಿ. ಎಲ್ರು ಕೇಳಿದ್ದು, ಎಲ್ರು ಹೇಳಿದ ಮಾತು ಸಖತ್ತಾಗಿದೆ, ಸೂಪರ್ ಆಗಿದೆ ಅಂತ ಹೇಳ್ತಾ ಇದ್ರು. ಇದು ಫುಲ್ ಪುಟಾಣಿ ಮಕ್ಳುಗಳ ಸಾಮ್ರಾಜ್ಯ ಆಗ್ಬಿಟ್ಟಿದೆ. ಅಷ್ಟು ಜನ ಇದ್ದಾರೆ. ಸಣ್ಣ ಮಕ್ಳಂತೂ ಜಾಸ್ತಿನೇ ಇದ್ದಾರೆ. ಇನ್ ಯಾರು ಕಾಣ್ತಾ ಇಲ್ಲ, ಬರೀ ಸಣ್ಣ ಮಕ್ಳು ಕಾಣ್ತಿದ್ದಾರೆ. ಹಾಯ್ ಹಾಯ್.
ಆಕ್ಚುಲಿ ದೊಡ್ಡವರೇ ಮಾತಾಡಕ್ಕೆ ಎದುರುತ್ತಾರೆ, ಅವರೆಲ್ಲ ಹುಡುಗರು ಮಾತಾಡ್ಸ್ತಿಲ್ಲ ಅಂದ್ರೂ ಮಾತಾಡ್ತಾರೆ, ಅಷ್ಟೊಂದು ಫಾಸ್ಟ್ ಇದ್ದಾರೆ ಈಗಿನ ಸಣ್ಣ ಮಕ್ಳಂತೂ. ನಾನು ಇಲ್ಲಿಗೆ ಬಂದು ಹತ್ತತ್ರ 2.5 hours ಆಯಿತು, ಇನ್ನೂ ಹೋಗ್ಬೇಕು ಅನ್ನೋ ಮನಸ್ಸೇ ಬರ್ತಿಲ್ಲ ನನಗೆ, ಅಷ್ಟು ಚೆನ್ನಾಗಿದೆ ಇಲ್ಲೆಲ್ಲ ನೋಡೋ ಅಂಥದ್ದಂತೂ. ಬ್ಯೂಟಿಫುಲ್ ಆಗಿದೆ. ಫ್ಲವರ್ಸ್ ಮಾತ್ರನೇ ಅಲ್ಲ, ಅವ್ರ ಪೇಷನ್ಸು, ತಾಳ್ಮೆ ಎಲ್ಲ ಮೆಚ್ಚಲೇಬೇಕು ನಾವು. ಎಷ್ಟು ಸಣ್ಣ ಸಣ್ಣಕ್ಕೆಲ್ಲ ಜೋಡಿಸ್ಬಿಟ್ಟು ಒಂದು ಟೆಂಪಲ್ ಮಾಡಿದ್ದಾರೆ ಅಂದರೆ ಎಷ್ಟು ಕಷ್ಟಪಟ್ಟಿದ್ದಾರೆ, ಅದರಿಂದ ಎಷ್ಟು ದಿನದ ಎಫರ್ಟ್ ಇದೆಯೋ ಗೊತ್ತಿಲ್ಲ. ಎಲ್ಲೆಲ್ಲಿಂದಲೋ ಬಂದು ಫ್ಲವರ್ ಶೋ ನೋಡಕ್ ಬರ್ತಾರೆ. ಬೆಂಗಳೂರಲ್ಲಿರೋರೆಲ್ಲರೂ ಬರ್ಬೋದು. ಹಿಸ್ಟ್ರಿ ಜೊತೆಗೆ ಫ್ಲವರ್ಸ್ ಏನು ಕಾಂಬಿನೇಷನ್ ಅಲ್ಲ, ಸೂಪರ್. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇನ್ನು 4 days ಮುಗಿಯುತ್ತೆ, ಅಷ್ಟೊತ್ತಿಗೆ ಶೇರ್ ಮಾಡಿಬಿಟ್ಟು ಬಂದು ನೋಡ್ಕೊಂಡು ಹೋಗ್ಬಿಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಓಕೆ, ಟೇಕ್ ಕೇರ್.